ಯಾಕೆಂದರೆ ಬೇರೆ ದಾರಿ ನಮಗೆ ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ನಾವು ಕಾಯಲೇಬೇಕು ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ತೆ. ನೋಡಿ, ನಾನು ಅವಾಗ ಹೇಳ್ತಾ ಇದ್ದೆ, ಅತಿ ಶೀಘ್ರದಲ್ಲೇ ಎಲೆಕ್ಷನ್ ಕಳೆದ ತಕ್ಷಣ ಖಂಡಿತ ಕಾಲ್ ಮಾಡ್ತಾರೆ. ಹಳೆ ಪೋಸ್ಟ್ ಏನಿದ್ದು ಎಲ್ಲರನ್ನೂ ತಗೋತಾರೆ, ಮತ್ತು ಹೊಸ್ದಾಗಿ ಕೂಡ ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೆ. ನೀವೆಲ್ಲ ನೋಡ್ತಾನೆ ಇದ್ರಿ, ಇವನು ಏನು ಅವಾಗಿಂದ ಹೇಳ್ತಾನೆ ಇದ್ದಾನೆ, ಬಟ್ ಈಗ ತಗೊತಾನೆ ಇಲ್ಲ, ಸುಮ್ಮನೆ ಒಂದು ವಿಡಿಯೋ ಮಾಡ್ತಾನೆ ಅಂತ ಅನ್ಕೊಂತಿದ್ರಿ. ಬಟ್ ನೋಡಿ ಸ್ನೇಹಿತರೆ, ಸದ್ಯ ಈಗ ಸ್ವಲ್ಪ ಬದಲಾವಣೆ ಆಗಿದೆ, CM ಬದಲಾವಣೆ ಆಗಿದೆ, ಖಾತೆ ಹಂಚಿಕೆ ಆಗಬೇಕು. ನೋಡಿ ಎಂತೆಂಥ ಪರಿಸ್ಥಿತಿ ಬರುತ್ತೆ ಅಂದರೆ, ಏನಾದರೂ ಒಂದು ಕಷ್ಟದಲ್ಲಿದ್ದಾಗ ಇನ್ನೇನು ಹತ್ರ ಬಂತು, ಕಷ್ಟ ಸಮಯ ಮುಗಿಯುತ್ತೆ, ಇನ್ನೇನು ಒಳ್ಳೆ ದಿನಗಳು ಹತ್ರ ಬರ್ತು ಅಂದಾಗ ಅಷ್ಟರಲ್ಲಿ ಏನಾದರೂ ಒಂದು ಮತ್ತೆ ಅಡಚಣೆ ಉಂಟಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಆಗ್ತಾ ಇದೆ. 6 ವರ್ಷಗಳಿಂದನೂ ಇದೇ ಆಗ್ತಾ ಇದೆ ಸ್ನೇಹಿತರೆ. ಕೊರೋನಾ ಬಂತು ಅಂದ್ಕೊಂಡು ಡಿಲೇ ಮಾಡಿದ್ರು, ಮತ್ತೆ ಅವ್ರ ಸರ್ಕಾರ ಹೋಯ್ತು, ಕಾಂಗ್ರೆಸ್ ಬಂತು, ಇವರು ಎಲ್ಲ ಫ್ರೀ ಕೊಟ್ಟು ಇಲ್ಲಿ ನಮ್ಮ ಉದ್ಯೋಗಗಳನ್ನ ಕಡಿತ ಮಾಡ್ತಾ ಬಂದರು, ಕಾಂಟ್ರಾಕ್ಟ್ ಬೇಸಿಸ್ ಡ್ರೈವರ್ಗಳನ್ನ ತಗೊಂಡ್ರು. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ನಾವು ಏನಾಗ್ತಿತ್ತು, ತಗೊಂತಾರೋ ಇಲ್ವೋ, ಏನು ಮಾಡ್ತಾರೆ ಅಂತ ಒಂದು ಕುತೂಹಲ ಮತ್ತು ಅದೊಂದು ಟೆನ್ಷನ್ ಇತ್ತು ಸ್ನೇಹಿತರೆ. ನಾನು ಅವತ್ತು ಹೇಳಿದ್ದೆ ಸ್ನೇಹಿತರೆ, ಇವತ್ತು ಹೇಳ್ತಾ ಇದ್ದೀನಿ. ನೋಡಿ, ಏನು ಹಳೆ ಪೋಸ್ಟ್ ಇದಾವೋ ತಗೊತಾರೆ, ತಗೊಳ್ಳೇಬೇಕು. ಬಟ್ ಏನಾಗುತ್ತೆ ಅಂದರೆ ಸ್ವಲ್ಪ ಕಾಲಾವಕಾಶ ಜಾಸ್ತಿ ಆಗುತ್ತೆ, ಡಿಲೇ ಮಾಡ್ತಾ ಇದ್ದಾರೆ, ಲೇಟ್ ಆಗುತ್ತೆ. ಬಟ್ ಖಂಡಿತ ತಗೊತಾರೆ. ನೀವು ಯೋಚನೆ ಮಾಡ್ತಾ ಇದ್ದೀರಾ, ತಗೊತಾರೆ ಅಂತ ಹೇಳ್ತಾನೆ ಇದೆಯಾ, ಏಜ್ ಆಗೋಯ್ತು ಅಂತ. ನೋಡಿ ಸ್ನೇಹಿತರೆ, ಏಜಿಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೇನು ನಮ್ಮ ಅಪ್ಲಿಕೇಶನ್ ಅಂಗೀಕಾರ ಮಾಡಿದ್ದಾರೆ 2020ರಲ್ಲೇ ಆಗಲಿ, ಅಥವಾ ಈಗೇನು 545 ಪೋಸ್ಟ್ ಉಳ್ಕೆ ಇದ್ದಾವೆ, ಅದೆಲ್ಲ ತಗೊಳ್ಳೇಬೇಕು ಸ್ನೇಹಿತರೆ. ಯಾಕಂದರೆ ಅದು ನಮ್ಮ ಇದಕ್ಕೆ ಬರಲ್ಲ. ಅವ್ರೇನು ಕಾಲ್ ಮಾಡಿದ್ರು, ನಾವು ಅಪ್ಲಿಕೇಶನ್ ಹಾಕಿದ್ದೀವಿ, ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಹಾಗಾಗಿ ಅದು ಅವ್ರಿಗೆ ಸೇರುತ್ತೆ. ಸ್ವಲ್ಪ ಡಿಲೇ ಆದರೂ ಕೂಡ ಅದನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಸ್ನೇಹಿತರೆ, ಅದ್ರದ್ದೇನು ಸಮಸ್ಯೆ ಇಲ್ಲ. ಈಗೇನಾಗಿದೆ ಸ್ನೇಹಿತರೆ, CM ಬದಲಾವಣೆ ಆಗಿರೋದ್ರಿಂದ ಖಾತೆ ಹಂಚಿಕೆ ಆಗಬೇಕು. ಯಾವ್ಯಾವ ಅಧಿಕಾರಕ್ಕೆ ಬರ್ತಾರೋ ಇನ್ನೂ ಗೊತ್ತಿಲ್ಲ ಸ್ನೇಹಿತರೆ. ಇದೆಲ್ಲ ಮುಗಿಯೋಷ್ಟರಲ್ಲಿ ಇನ್ನೂ ಒಂದು ತಿಂಗಳಾಗುತ್ತೆ ಸ್ನೇಹಿತರೆ. ಇದೆಲ್ಲ ಮುಗಿಯೋಷ್ಟರಲ್ಲಿ ಒಂದು ತಿಂಗಳಾದರೆ ಮತ್ತೆ ನಮ್ಮ ಚುನಾವಣೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ನು. ನಾನು ಅವತ್ತು ಹೇಳಿದ್ದೆ, ಈ ಪಂಚಾಯತಿ ಎಲೆಕ್ಷನ್ ಕಳೆದ್ಮೇಲೆ ಖಂಡಿತ ಕರೀತಾರೆ ಅಂತ. ಯಾಕೆಂದರೆ ನನಗೆ ಕೆಲವೊಂದಷ್ಟು ಮಾಹಿತಿ ಕೊಟ್ಟಿದ್ರು. ಆ ಮಾಹಿತಿ ಮೇರೆಗೆ 100% ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಈಗ ಅದೇ ರೀತಿ ಸ್ನೇಹಿತರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ವಲ್ಪ ಇದೆಲ್ಲ ಈಗೇನಾಗಿದೆ, CM ಬದಲಾವಣೆ ಆಗಿರೋದ್ರಿಂದ ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಇದೇನಾಗುತ್ತೆ ಅಂದರೆ ಇದೆಲ್ಲ ಕಳಿಬೇಕು ಸ್ನೇಹಿತರೆ. ಇದೆಲ್ಲ ಒಂದು ಕಳೆಯೋಷ್ಟರಲ್ಲಿ, ಖಾತೆ ಹಂಚಿಕೆ ಆಗೋಷ್ಟರಲ್ಲಿ ಒಂದು ತಿಂಗಳಾದರೆ, ಮತ್ತೆ ಈಗ ಪಂಚಾಯತಿ ಎಲೆಕ್ಷನ್ ಅಂದ್ಕೊಂಡು ಅದು ಒಂದು ತಿಂಗಳಾಗುತ್ತೆ. ನಾನು ಹೇಳಿದ್ದೆ ಮಾರ್ಚ್ ಅಥವಾ ಏಪ್ರಿಲ್ ಖಂಡಿತ ಕಾಲ್ ಮಾಡ್ತಾರೆ ಅಂತ. ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ, ಈ ಥರ ಆಗುತ್ತೆ ಅಂತ ಯಾರೂ ಗೊತ್ತಿರಲಿಲ್ಲ. ಇದು ನಮಗೆ ಗೊತ್ತಿತ್ತ, CM ಬದಲಾವಣೆ ಆಗುತ್ತೆ, ಈ ಥರ ಖಾತೆ ಹಂಚಿಕೆ ಆಗುತ್ತೆ, ಎಲ್ಲ ಚೇಂಜ್ ಆಗ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಹೀಗೆಲ್ಲ ಕಿತ್ತಾಡ್ತಾ ಇದ್ದಾರೆ. ಅವ್ರಿಗೆ ನನಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು ಅಂತ ಕಿತ್ತಾಡ್ತಾ ಇದ್ದಾರೆ. ಅವರ ಕಿತ್ತಾಟದಲ್ಲಿ ಉದ್ಯೋಗಾಂಕ್ಷಿಗಳು ಅಂದರೆ ಉದ್ಯೋಗನ ಅರಸಿ ನಾವು 2020ರಲ್ಲಿ ಅರ್ಜಿ ಹಾಕಿದ್ದು, ಅವ್ರ ಕಿತ್ತಾಟದಲ್ಲಿ ನಾವು ಸಾಯ್ತಾ ಇದ್ದೀವಿ. ಬೇರೆ ದಾರಿ ಇಲ್ಲ ಸ್ನೇಹಿತರೆ. ಅವರು ನಮ್ಮ ವಿಷಯದಲ್ಲಿ ನಮ್ಮನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂದರೆ, ಅವರು ಈ ವಿಷಯದಲ್ಲಿ ಫೇಲ್ ಆಗಿದ್ರೆ ನಾವು ಪಾಸ್ ಆಗಲೇಬೇಕು. ಯಾವ ರೀತಿ ಪಾಸ್ ಆಗಬೇಕು ಅಂದರೆ ಸ್ನೇಹಿತರೆ, ನಮ್ಮ ಮುಂದಿನ ಹೋರಾಟ ಅಂತ ಇರುತ್ತೆ ಸ್ನೇಹಿತರೆ. ಒಂದು ತಾಳ್ಮೆ ಇದೆ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಸ್ನೇಹಿತರೆ, ಇದೊಂದು ಕೊನೆ ಅವಕಾಶ ಅವರಿಗೆ, ನಮಗೂ ಕೂಡ ಇದೊಂದು ಕೊನೆ ಬಾರಿ, ಇದೊಂದು ಚಾನ್ಸು. ಅವ್ರು ಹೇಳಿದ್ದಾರೆ ಎಲೆಕ್ಷನ್ ಕಳೆದ್ಮೇಲೆ ತಗೊತೀವಿ ಅಂತ. 6,000 ಪೋಸ್ಟ್ ಬೇಕಾಗಿದೆ ಅವ್ರಿಗೆ ಆ್ಯಕ್ಚುಲಿ. ನೋಡೋಣ ಎಲೆಕ್ಷನ್ ಮುಗಿಯೋವರೆಗೂ. ಹಾಗಾಗಿಯೂ ಕೂಡ ನಮ್ಮನ್ನು ಅವರು ಲೆಕ್ಕಿಸ್ಲಿಲ್ಲ ಅಂದರೆ ಮುಂದಿನ ಹೋರಾಟ ಬೇರೆ ಇದೆ ಸ್ನೇಹಿತರೆ. ಅದ್ರ ಬಗ್ಗೆ ಆಲ್ರೆಡಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ, ಯಾವ ರೀತಿ ಏನು ಮಾಡ್ಬೋದು ಅಂತ. ಈಗೇನು ಧಾರವಾಡದಲ್ಲಿ ಆಯಿತು, ಅದೇ ರೀತಿ ನಾವು ಉದ್ಯೋಗ ಅರಸಿ 2020ರಲ್ಲೇ ಆಗಲಿ, ಮತ್ತು 545 ಪೋಸ್ಟ್ ಉಳಿಕೆ ಆಗಲಿ, 1200 ಪೋಸ್ಟು ಡ್ರೈವರ್ ಪೋಸ್ಟ್ ಆಗಿರಲಿ, ಎಲ್ಲ ಏನು ಡಿಲೇ ಮಾಡಿದ್ದಾರೆ, ಇದನ್ನೆಲ್ಲ ಯಾವ ರೀತಿ ಹೋರಾಟ ಮಾಡಬೇಕು, ಇದರಲ್ಲಿ ನಾವು ಯಾವ ರೀತಿ ಪಾಸ್ ಆಗಬೇಕು, ನಮ್ಗೆ ಯಾವ ರೀತಿ ನ್ಯಾಯ ಸಿಗುತ್ತೆ, ಇದರ ಬಗ್ಗೆ ಸ್ವಲ್ಪ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಬೇರೆ ದಾರಿ ಇಲ್ಲ ನಮಗೆ ಸ್ನೇಹಿತರೆ. ಈಗ ನಾವು ಯಾರ ವಿರುದ್ಧನೂ ಎಲ್ಲನೂ ಕೇಳಿ ಸಾಕಾಗಿದೆ. ಎಲ್ಲ ರೀತಿ ಕೇಳಿ ಎಲ್ಲರನ್ನು ಮೀಟ್ ಮಾಡಿ ಆಗಿದೆ, ನೀವೇ ನೋಡ್ತಾ ಇದ್ದೀರಾ. ಬಟ್ ಇದಕ್ಕೂ ಕೂಡ ಅದು ಬಗ್ತಾ ಇಲ್ಲ ಅವರು. ಅಂದರೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ನಾವು ದೊಡ್ಡ ಮಟ್ಟಿಗೆ ಹೋರಾಟ ಮಾಡಲೇಬೇಕಾಗುತ್ತೆ. ಕಾನೂನು ಪ್ರಕಾರ ಆಗಲಿ ಅಥವಾ ಅಧಿಕಾರಿಗಳ ವಿರುದ್ಧ ಹೋರಾಟ ಆಗಲಿ, ಅದು ಯಾವ ರೀತಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ವಿಚಾರಿಸಿ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ನಿಮ್ಮ ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಯಾಕೆಂದರೆ ಬೇರೆ ದಾರಿ ನಮಗೆ ಯಾವುದೂ ಇಲ್ಲ ಈಗ ಸದ್ಯಕ್ಕೆ.
ಹಾಗಾಗಿ ನಾವು ಕಾಯಲೇಬೇಕು ಸ್ನೇಹಿತರೆ.